ಭಾರತವು ಅಮೆರಿಕ ಇರಾನ್ ಕದನ ವಿರಾಮವನ್ನು ಸ್ವಾಗತ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಶ್ವತ ಶಾಂತಿಗಾಗಿ ಆಶಿಸಿದೆ. ಆದರೆ ಇರಾನ್ನಲ್ಲಿರುವ ಭಾರತೀಯ ನಾಗರಿಕರಿಗೆ ತಕ್ಷಣ ದೇಶ ತೊರೆಯುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆ ನಡೆಸಿದರು. ಇಂಡಿಯಾ ನಾನು ಭಾಳ ಇಂಪಾರ್ಟೆಂಟು ಅಂತ ಭಾಳ ಸರಿ ಪೋಸ್ಟ್ ಕೊಡುತ್ತೆ. ನಾನು ಇದನ್ನು ಹಿಂದೆನೂ ಹೇಳಿದ್ದೀನಿ. ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಕೆಲವರು ಇದ್ದಾರೆ ಪುಂಗಿ ಊದೋ ಗಿರಾಕಿಗಳು. ಅವರು ಹಂಗೇ ಪುಂಗಿ ಊದೋದು ಅದನ್ನು ಏನೋ ನಾವು ಭಾಳ ಇಂಪಾರ್ಟೆಂಟು ಅಂತ. ಇಂಡಿಯಾ ಸ್ಟ್ರಾಟಜಿಕಲಿ ಅನಿವಾರ್ಯವಾಗುವಂತಹ ಸ್ಥಿತಿಯನ್ನು ತಲುಪೇ ಇಲ್ಲ ನಾವಿನ್ನೂ. ಲೆಟ್ ಅಸ್ ಬಿ ಸಿನ್ಸಿಯರ್. ಆ ಕಡೆಗೆ ವರ್ಕ್ ಮಾಡೋಣ, ಆ ಕಡೆ ಕೆಲಸ ಮಾಡೋಣ. ನಾನು ಮಾಡೋದು ಬಾರ್ದು ಅಂತ ಹೇಳ್ತಿಲ್ಲ, ಮಾಡಲೂಬೋದು, ಮಾಡ್ತಾನೂ ಇದ್ದೀವಿ ಅಂತಲೂ ಅಂದ್ಕೊಳ್ಳೋಣ. ಬೇಕಾದರೆ ನಾವು ಆ ಭ್ರಮೆಗೆ ಬರಬಾರ್ದು. ನಾನು 50 ದೇಶಕ್ಕೆ ಹೋದ ತಕ್ಷಣ ಅಲ್ಲಿ 16 ಅವಾರ್ಡು ಕೊಟ್ಟು ನನ್ನನ್ನು ಮಾತಾಡಿಸಿದ್ರು, ಚೆನ್ನಾಗಿ ಇದು ಮಾಡಿಕೊಂಡ್ರು, ನೋಡಿಕೊಂಡ್ರು, ನನ್ನನ್ನು ಹೊಗಳಿದ್ರು, ಇದು ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಸ್ಟ್ರಾಟಜಿಕಲಿ ಭಾಳ ಕ್ರಿಟಿಕಲ್ ಫೆಲೋ ಆಗಿದ್ದೀನಿ ದೇಶವಾಗಿ ಅಂತ ಅನ್ಕೋಬಾರ್ದು. ನಾನು ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದಂಥ ಬ್ರಿಟನ್ನೇ ಇವತ್ತು ಸ್ಟ್ರಾಟಜಿಕ್ಕಾಗಿ ಯಾರು ಕನ್ಸಿಡರ್ ಮಾಡಲ್ಲ. ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನು ಹೆದರಿಸಿದ ಜರ್ಮನಿನೇ ಇವತ್ತು ಸ್ಟ್ರಾಟಜಿಕ್ಕಾಗಿ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಇವತ್ತಿಂದು ಎಲ್ಲ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಸುಮ್ಮನೆ ನಮ್ಮಲ್ಲಿ ಶಾಂತಿಗಾಗಿ ನಾವು ಎಂದೂ ಬಯಸ್ತೀವಿ. ಸರಿಯಪ್ಪ, ಗೊತ್ತು, ಸುಮ್ಮನೆ ಇರ್ರಪ್ಪ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ನಾವು ಸುಮ್ಮನೆ ನಮ್ಮ ಹಣೆ ಬರಹ ಹೇಗಿದೆ, ಕರ್ನಾಟಕದ ಹಣೆ ಬರಹ ಇದ್ದಂಗೆ ಎಲ್ಲರ ಕಡೆಯಿಂದನೂ ಒದಿಸ್ಕೊಳ್ಳೋದು ನಾವು ಕರ್ನಾಟಕದವರು. ಯಾರ ಕಡೆಯಿಂದನೂ ನೋಡಿಬೇಕಾರೆ ನಾವು ಒದಿಸ್ಕೊಳ್ಳೋದೇ ನಮಗೆ ಕೆಲಸ ಕರ್ನಾಟಕದವ್ರಿಗೆ. ನಮ್ಮೂರಿಗೆ ಬಂದು ನಮ್ಮ ಮೇಲೇ ಏನ ಅಂತ ನಮಗೆ ಹೊಡಿತಾರೆ. ಬೇಕಾರೆ ಅವ್ರು ಯಾರೋ ಒಬ್ಬ ಬಂದ್ಬಿಟ್ಟು ಕಾಗ್ದ ಬರೀತಾನೆ, ಭಾಷೆ ನೋಡು ಅಂತಾನೆ. ಇನ್ನೊಬ್ಬ ಬಂದು ಕ್ಯಾಕರ್ತೆ ಅಂತಾನೆ ಇನ್ನೊಬ್ಬ. ಬೇಕಾರೆ ಅವನೇ ನಾವೇ ಒದಿಸ್ಕೋಬೇಕು ಇಲ್ಲಿ ಕರ್ನಾಟಕದವ್ರು. ನಮ್ಮ ಹಣೆ ಬರಹ ಅದು ಸೇಮ್. ಇಂಡಿಯಾ ಹಣೆ ಬರಹ ಒದಿಸ್ಕೋಬೇಕು ಎಲ್ಲರ ಕೈಲೂ. ನೀವು ಸೇಮ್ ಎಲ್ಲರೂ ಒದಿತಾರೆ. ಯಾಕೆ ಎಂದರೆ ನಿಮಗೆ ಒದ್ದರೆ ನಿಮ್ಮ ರಕ್ಷಣೆಗೆ ಬರೋಕ್ಕೆ ಯಾರೂ ಇಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ ನಿಮ್ಮ ರಕ್ಷಣೆಗೆ ಬರೋಕ್ಕೆ. ಒದ್ರೆ ಜೋರಾಗಿ ನಿಮಗೆ ಆ ಪರಿಸ್ಥಿತಿ. ಈಗ GCC ಕಂಟ್ರಿಗಳು ಏನು ಮಾಡ್ತಾರೆ ನೋಡೋಣ. ಅಂದರೆ ಆ UAE ಕಂಟ್ರಿಗಳು ಇವರೆಲ್ಲ ಏನು ಮಾಡ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಬದುಕಿನ ಪ್ರಶ್ನೆ ನಾಳೆ. ಸೌದಿ ಅರೇಬಿಯಾ ಏನು ಮಾಡುತ್ತೆ ನೋಡೋಣ. ಸೌದಿ ಅರೇಬಿಯಾ ಇರಾನ್ಗೆ ಆಗಲ್ಲ, ಹತ್ತಿದ್ದು ಹರಿಯಲ್ಲ ಇಬ್ಬರಿಗೂ. ಈಗ ಅವ್ರ ಮೇಲೆಲ್ಲ ದಾಳಿ ಮಾಡಿ ಅವ್ರನ್ನೆಲ್ಲ ಹಾಳು ಮಾಡಾಯಿತು. ಅಮೇರಿಕಾ ಏನೋ ಹಂಗೆ ಸೈಲೆಂಟಾಗಿ ಹಾಕ್ಬಿಟ್ಟು ಈಗ ಒಂಚೂರು ನೆಕ್ಕಾಗ್ಬಿಟ್ಟು ಹೊರಟುಬಿಡ್ತು ಸೈಡ್ಗೆ. ಈಗ ಅವ್ರೇನು ಮಾಡಬೇಕು ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ ನಾಳೆ ಇದು ಯಾವ ರೂಪ ಪಡೆಯುತ್ತೆ ಅಂತ. ಒಂದಂತೂ ನಿಜ, ಅಮೆರಿಕಾನ ನಂಬಿ ಮುಂದಕ್ಕೆ ಹೆಜ್ಜೆ ಹಾಕುವವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶ ಬಂದ್ಬಿಡಬಹುದು. ಇದರಿಂದ ನಂಬಬಾರ್ದು. ಇವ್ರನ್ನ ನಂಬಿದ್ರೆ ಡೇಂಜರು. ನಡುವಲ್ಲಿ ಕೈ ಬಿಟ್ಬಿಡ್ತಾರೆ. ಅವ್ರು ನಡುವಲ್ಲಿ ಕೈ ಬಿಡೋ ಗಿರಾಕಿಗಳೇ ಅವರು. ಅವ್ರದ್ದಾದ ಮೇಲೆ ಅವ್ರದ್ದು ಮುಗೀತು. ಅವ್ರದ್ದು ಎಸ್.